ಓಂ ಶಾಂತಿ. ಡೇಟ್ ಆಗಿದೆ 8 ಡಿಸೆಂಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಬಚ್ಚೋಂ ಕಿ ವಿಭಿನ್ನ ಸ್ಟೇಜಸ್. ಮಕ್ಕಳ ಭಿನ್ನ ಭಿನ್ನ ಸ್ಥಿತಿಯನ್ನು ಬಾಬಾ ನೋಡ್ತಾ ಇದ್ರು. ಸದಾ ವಿಜಯी स्वरूप बनाने वाले सर्व वरदानों के अधिकारी और विश्व द्वारा सदा सत्कारी बनाने वाले ವಿಶ್ವ ಕಲ್ಯಾಣಕಾರಿ ಪಿತಾ ಬೋಲೆ. ಬಾಬಾ ಹೇಳ್ತಾರೆ, ಅಶರೀರಿ ಭವ. ಬಾಬಾ ಇವತ್ತೇನು ಮಾಡ್ತಿದ್ದಾರೆ, ಡೈರೆಕ್ಟಾಗಿ ವರದಾನ ಕೊಡ್ತಿದ್ದಾರೆ. ಮಕ್ಕಳೇ, ಅಶರೀರಿ ಭವ ಆಗಿ ಯಹ ವರದಾನ ಪ್ರಾಪ್ತ ಕರ್ ಲಿಯಾ ಹೈ. ಈ ವರದಾನ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ. जिस समय संकल्प करो कि मैं अशरीरी हूँ, उसी सेकेंड स्वरूप बन जाओ. ಯಾವ ಸಮಯದಲ್ಲಿ ಈ ಸಂಕಲ್ಪ ಮಾಡ್ತಿರೋ, ಯಾವುದು ಮೈ ಅಶರೀರಿ ಆತ್ಮ ಆಗಿದ್ದೀನಿ, ಅದೇ ಸೆಕೆಂಡಿನಲ್ಲಿ ಏನಾಗಬೇಕು, ಅಶರೀರಿ ಸ್ವರೂಪದ ಆಗಿಬಿಡಿ ಅಂತಾರೆ ಬಾಬಾ. ಐಸಾ ಅಭ್ಯಾಸ ಸಹಜ ಹೋ ಗಯಾ ಹೈ. ಈ ಥರ ಅಭ್ಯಾಸ ಸಹಜ ಆಗಿದೆಯಾ. ಸಹಜ ಅನುಭವ ಹೋನಾ ಯಹಿ ಸಂಪೂರ್ಣತಾ ಕಿ ನಿಶಾನಿ ಹೈ. ಅಶರೀರಿ ಆಗುವ ಸ್ಥಿತಿ, ಅಶರೀರಿ ಆಗುವ ಅನುಭವ ಸಹಜವಾಗಿರುವುದಕ್ಕೆ ಏನಂತ ಹೇಳ್ತಾರೆ, ಸಂಪೂರ್ಣತೆಯ ಸ್ಥಿತಿ, ಸಂಪೂರ್ಣತೆಯ ಲಕ್ಷಣ ಅಂತ ಹೇಳ್ತಾರೆ ಬಾಬಾ. ಕಭಿ ಸಹಜ, ಕಭಿ ಮುಷ್ಕಿಲ್, ಕಭಿ ಸೆಕೆಂಡ್ ಮೇ, ಕಭಿ ಮಿನಿಟ್ ಮೇ ಯಾ और भी ज़्यादा समय में अशरीरी स्वरूप का अनुभव होना अर्थात संपूर्ण स्टेज से अभी दूर है. ಬಾಬಾ ಹೇಳ್ತಾರೆ, ಸಹಜವಾಗಿ ಕೆಲವೊಂದು ಸರ್ತಿ ಸಹಜವಾಗಿ ಅಶರೀರಿ ಆಗೋದು, ಕೆಲವೊಂದು ಸರ್ತಿ ಕಠಿಣ ಅನಿಸೋದು, ಕೆಲವೊಂದು ಸರ್ತಿ ಒಂದೇ ಸೆಕೆಂಡಿನಲ್ಲಿ ಅಶರೀರಿ ಅನುಭವ ಮಾಡೋದು, ಒಂದು ಸರ್ತಿ 1 ಮಿನಿಟ್ ತಗೊಳ್ಳೋದು, ಇನ್ನೂ ಅದಕ್ಕಿಂತ ಜಾಸ್ತಿ ಸಮಯ ತಗೊಳ್ಳೋದಕ್ಕೆ ಅಶರೀರಿ ಸ್ವರೂಪ ಅನುಭವ ಮಾಡೋದು ಅಂತ ಆಗೋದಿಲ್ಲ. ಅದಕ್ಕಿನ್ನೂ ಭಾಳ ದೂರ ಇದ್ದೀರಾ ಅಂತ ಹೇಳ್ತಾರೆ ಬಾಬಾ. ಸದಾ ಸಹಜ ಅನುಭವ ಹೋನಾ ಯಹಿ ಸಂಪೂರ್ಣತಾ ಕಿ ಪರಖ್ ಹೈ. ಯಾವಾಗಲೂ ನಾನು ಅಶರೀರಿ ಆತ್ಮ ಅಂತ ಸಹಜ ಅನುಭವ ಇದ್ರೇ ಅದಕ್ಕೆ ಸಂಪೂರ್ಣತ ಅಂತ ಹೇಳ್ತಾರೆ. अभी अभी बाप दादा विदेश और अपने भारत देश के सर्व बच्चों की देख रेख करने चक्कर पर निकले. ಬಾಬಾ ಹೇಳ್ತಾರೆ, ಈಗೀಗ ಬಾಪ್ ದಾದಾ ವಿದೇಶ ಮತ್ತು ಭಾರತ ದೇಶದ ಎಲ್ಲ ಆತ್ಮಗಳನ್ನು ಬಾಬಾ ನೋಡ್ತಾ ಇದ್ರು, ಚಕ್ಕರ್ ಹಾಕ್ತಾಯಿದ್ರು. ಅಲ್ಲಿ ಚಕ್ಕರ್ ಹಾಕ್ತಾ ಹಾಕ್ತಾ ವಿಶೇಷವಾಗಿ ಬಾತ್ ಕ್ಯಾ ದೇಖಿ, ಯಾವ ವಿಶೇಷತೆಯನ್ನು ಬಾಬಾ ನೋಡಿದರು. ಆ ಥರ ಎಲ್ಲ ಮಕ್ಕಳನ್ನು ನೋಡುವಾಗ 3 ಪ್ರಕಾರದ ಮಕ್ಕಳನ್ನು ಬಾಬಾ ನೋಡಿದರು. ಹಾಗಿರ್ತಾರೆ. ಮೊದಲೇ ಥರ ज्ञान रत्नों और याद की शक्ति के द्वारा सर्वशक्तियों को स्वयं में संपन्न करने वाले. ಬಾಬಾ ಹೇಳ್ತಾರೆ, ಜ್ಞಾನ ರತ್ನಗಳನ್ನು ಮತ್ತು ನೆನಪಿನ ಶಕ್ತಿಯ ಮುಖಾಂತರ ಸರ್ವಶಕ್ತಿಗಳನ್ನು ಸ್ವಯಂನಲ್ಲಿ ಸಂಪನ್ನ ಮಾಡಿಕೊಳ್ಳುವಂಥವರು ನಿರಂತರ ಚೈತನ್ಯ ಚಾತ್ರಕ. ಅಂಥ ಮಕ್ಕಳು ಯಾವಾಗಲೂ ಚೈತನ್ಯ ಚಾತ್ರಕ ಅಂದರೆ ಯಾವಾಗಲೂ ಬಾಬನ ಶಕ್ತಿ ಹೆಂಗೆ ಸಿಗ್ತದೆ, ಬಾಬನ ಶಕ್ತಿನ ತಗೊಳ್ಬೇಕು ಅನ್ನೋದು ನೀನು ಒಂದು ಹಂಬಲ ಇರ್ತದೆ, ತಡಪಿರ್ತದೆ. ಹರ್ ಸೆಕೆಂಡ್ ಲೇನೆ ವಾಲೆ ಅಂಥವ್ರು ಏನು ಮಾಡ್ತಾರೆ, ಪ್ರತಿ ಸೆಕೆಂಡನ್ನು ಕೂಡ ಬಾಬಾರವರ ಶಕ್ತಿಯನ್ನು ತಗೊಳ್ತಾ ಇರ್ತಾರೆ. ಅರ್ಥಾತ್ ಧಾರಣ್ ಕರ್ನೆ ವಾಲೆ जिन्हें सिवाय प्राप्ति के या स्वयं को संपन्न बनाने के और कोई लगाव नहीं. ಅಂಥವ್ರಿಗೆ ಎಲ್ಲ ಬಾಬಾ ಏನೇನು ಹೇಳ್ತಾರೋ, ಜ್ಞಾನ ಏನೇನು ಹೇಳ್ತಾರೋ ಅದು ಎಲ್ಲ ಜ್ಞಾನವನ್ನು ಧಾರಣೆ ಮಾಡ್ಕೊಳ್ಳೋದ್ರಲ್ಲೇ ಅವರು ವ್ಯಸ್ತ ಆಗಿರ್ತಾರೆ. ಅದನ್ನು ಬಿಟ್ಟರು ಬೇರೆಯವ್ರಿಗೆ ಯಾವ ವಿಷಯನೂ ಕಾಣಿಸೋದಿಲ್ಲ. ಯಾವಾಗಲೂ ನಾನು ಹೇಗೆ ಸಂಪನ್ನ ಆಗಬೇಕು ಅನ್ನೋದ್ರ ಕಡೆನೇ ಅವ್ರಿಗೆ ಚಿಂತೆ ಇರ್ತದೆ, ಅಲ್ಲೇ ಲಗಾವ್ ಇರ್ತದೆ. ರಾತ್ ಹೇ ಅಥವಾ ದಿನ್ ಹೇ, ಲಗನ್ ಏಕ್ ರಸ್ ಹೇ. ಅದು ರಾತ್ರಿ ಆಗಿರ್ಬೋದು, ಹಗಲಾಗಿರ್ಬೋದು, ಲಗನ್ ಮಾತ್ರ ಏಕ್ ರಸ್ ಇರ್ತದೆ. ऐसे चैतन्य चात्रक विदेश में और भारत में दोनों ही स्थानों पर देखे. ಇಂಥ ಚೈತನ್ಯ ಚಾತ್ರಕ ಮಕ್ಕಳನ್ನು ಬಾಬಾ ವಿದೇಶದಲ್ಲೂ ನೋಡಿದರು, ಭಾರತದಲ್ಲಿನೂ ನೋಡಿದರು ಅಂತ ಹೇಳ್ತಾರೆ ಬಾಬಾ. ಇನ್ನು ಎರಡನೇ ಥರ ಹೇಗಿರ್ತಾರೆ, ಸರ್ವೀಸ್ ಕಿ ಲಗನ್ ಮೇ ಮಗನ್. ಕೆಲವು ಮಕ್ಕಳು ಹೇಗಿರ್ತಾರೆ ಅಂತಂದರೆ ಸೇವೆಯಲ್ಲೇ ಮಗನಿರ್ತಾರೆ. ದಿನ ರಾತ್ ಸರ್ವೀಸ್ಗೆ ಪ್ಲ್ಯಾನ್ಸ್ ಬನಾನೆ ಮೇ ವ್ಯಸ್ತ. ಹಗಲು ರಾತ್ರಿ ಏನು ಸೇವೆ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲೇ ಇರ್ತಾರೆ, ಅದರಲ್ಲೇ ಮುಳುಗೋಗಿರ್ತಾರೆ. ಸರ್ವಿಸ್ ಕೆ ಫಲ್ ಸ್ವರೂಪ್ ಸ್ವಯಂ ಮೇ ಖುಷಿ ಕಾ ಅನುಭವ ಕರ್ನೆ ವಾಲೆ.
ಸರ್ವೀಸಿನ ಫಲ ಅದರಲ್ಲಿ ಅವ್ರು ಏನು ಮಾಡ್ತಿರ್ತಾರೆ, ಖುಷಿ ಅನುಭವ ಮಾಡ್ತಿರ್ತಾರೆ. लेकिन सर्वशक्तियों का हर संकल्प में मायाजीत बनने की शक्ति का व अशरीरी भव के वरदान की प्राप्ति का अनुभव करने में सदा एक स्थित नहीं रहते. ಆದರೆ ಸರ್ವಶಕ್ತಿಗಳನ್ನು ಪ್ರತಿಯೊಂದು ಸಂಕಲ್ಪದಲ್ಲಿ ಮಾಯೆಯಿಂದ ವಿಜಯ ಆಗುವಂಥದ್ದು ಮತ್ತು ಅಶರೀರಿಭವ ವರದಾನ ಪ್ರಾಪ್ತಿಯನ್ನು ಅನುಭವ ಮಾಡುವಂಥದ್ದು ಯಾವಾಗಲೂ ಏಕಸ್ಥಿತಿ ಇರೋದಿಲ್ಲ ಅಂತಾರೆ ಬಾಬಾ. ಖುಷಿ ಕಾ ಅನುಭವ ವಿಶೇಷ ಲೇಕಿನ್ ಶಕ್ತಿ ಕಾ ಅನುಭವ ಕಮ್ ಕರ್ನೆ ವಾಲೆ. ಖುಷಿಯ ಅನುಭವ ಮಾಡ್ತಿರ್ತಾರೆ ವಿಶೇಷವಾಗಿ, ಆದರೆ ಶಕ್ತಿಯ ಅನುಭವ ಕಡಿಮೆ ಮಾಡ್ಕೊಳ್ತಾರೆ. ಅಂಥವ್ರು ನಾಲೆಜ್ಫುಲ್ ಕಾ ಅನುಭವ ಜ್ಯಾದ ಅವ್ರ ಪಾವರ್ಫುಲ್ ಕಾ ಅನುಭವ ಕಮ್ ಕರ್ನೆ ವಾಲೆ. ಜ್ಞಾನ ತಿಳ್ಕೊತಾರೆ, ಅದರ ಅನುಭವ ಮಾಡ್ತಾರೆ, ಅದರ ಪವರ್ಫುಲ್ ಅನುಭವ ಮಾಡೋದ್ರಲ್ಲಿ ಕಡಿಮೆ ಇರ್ತಾರೆ. ಜ್ಞಾನ ಕಾ ಸುಮಿರನ್ ಜ್ಯಾದ ಕರ್ತೆ ಹೇ. ಜ್ಞಾನವನ್ನು ಹೆಚ್ಚು ಸುಮಿರನ್ ಮಾಡ್ತಾರೆ. ಸಮರ್ಥಿ ಸ್ವರೂಪ್ ಕಮ್ ಹೋತೆ ಹೇ. ಸಮರ್ಥ ಸ್ವರೂಪ ಆಗೋದಿಲ್ಲ. ಈ ಥರ ಮಕ್ಕಳು ಇರ್ತಾರೆ ಬಾಬಾ ನೋಡಿದರು. ಇನ್ನು ಮೂರನೇ ಥರ, ದಿನ ರಾತ್ ಮಂಜಿಲ್ ಕೋ ಸಾಮನೆ ರಖತೆ ಹುಯೆ ಸಂಪೂರ್ಣ ಬನನೆ ಕಿ ಶುಭ ಆಶಾ ರಖತೆ ಹುಯೆ. ಹಗಲು ರಾತ್ರಿ ಗುರಿಯನ್ನು ಎದುರುಗಡೆ ಇಟ್ಕೊಂಡು ಸಂಪೂರ್ಣ ಆಗಬೇಕು ಅನ್ನೋ ಶುಭ ಆಶಯ ಇಟ್ಕೊಂಡು ಸದಾ ಪುರುಷಾರ್ಥಮೇ, ಯಾವಾಗಲೂ ಪುರುಷಾರ್ಥದಲ್ಲೇ ಏನಿರ್ತಾರೋ ಅವರು ವ್ಯಸ್ತ ಆಗಿರ್ತಾರೆ. ಪುರುಷಾರ್ಥಮೇ ಸಮಯ ಜಾದ, ಪುರುಷಾರ್ಥದಲ್ಲಿ ಹೆಚ್ಚು ಸಮಯ ಕಳೀತಾರೆ. ಅವರು ಪ್ರಾಪ್ತಿಗೆ ಸಮಯ ಕಮ್ ಅನುಭವ ಕರ್ನೆ ವಾಲೆ. ಪ್ರಾಪ್ತಿಯನ್ನು ಕಡಿಮೆ ಅನುಭವ ಮಾಡ್ಕೊಳ್ತಾರೆ. ಕಿಸಿ ನ ಕಿಸಿ ಸಮಸ್ಯೆ ಕಾ ಸಾಮನಾ ಕರ್ನೆವೆ, ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಎದುರಿಸ್ತಿರ್ತಾರೆ. ಜ್ಯಾದಾ ಸಮಯ ಲಗಾನೆ ವಾಲೆ, ಅಲ್ಲಿ ಹೆಚ್ಚು ಸಮಯವನ್ನು ಹಾಕ್ತಾರೆ. ಮುಷ್ಕಿಲ್ ಕೋ ಸಹಜ ಬನಾನೆ ಮೇ ಲಗನೆ ವಾಲೆ, ಕಠಿಣವನ್ನು ಸಹಜ ಮಾಡಿಕೊಳ್ಳೋದ್ರಲ್ಲಿ ಟೈಮ್ ಹೆಚ್ಚು ವ್ಯಸ್ತ ಮಾಡ್ತಾರೆ. ಐಸೆ ಬಚ್ಚೆ ಬಹುತ್ ಸಮಯ ಯುದ್ಧ ಸ್ಥಳ ಮೇ ಹಿ ಸ್ವಯಂ ಕೋ ಅನುಭವ ಕರ್ನೆ ವಾಲೆ ಹೇ. ಇಂಥವರು ಯುದ್ಧ ಸ್ಥಳದಲ್ಲೇ ಸಮಯ ಹೆಚ್ಚು ಕಳೆದು ಬಿಡ್ತಾರೆ. ಅತೀಂದ್ರಿಯ ಸುಖಕ್ಕೆ ಝೂಲೆ ಮೇ ಅರ್ಥಾತ್ ಪ್ರಾಪ್ತಿ ಕೆ ಅನುಭವ ಮೇ ಕಮ್ ಸಮಯ ರಹನೆ ವಾಲೆ. ಅತೀಂದ್ರಿಯ ಸುಖದ ಜೋಕಾಲಿ ಅದರಲ್ಲಿ ಪ್ರಾಪ್ತಿಯನ್ನು ಕಡಿಮೆ ಮಾಡ್ಕೊಳ್ತಾರೆ, ಅನುಭವನ ಕಡಿಮೆ ಮಾಡ್ಕೊಳ್ತಾರೆ, ಕಡಿಮೆ ಸಮಯ ಅನುಭವ ಮಾಡ್ಕೊಳ್ತಾರೆ. ಐಸೆ ಭೀ ಬಹುತ್ತೆ, ಇಂಥ ಮಕ್ಕಳು ಭಾಳಿದ್ದಾರೆ. ಪಹಲೆ ನಂಬರ್ ಕೆ ಛಾತ್ರಕೋ ಕಿ ಸ್ಥಿತಿ ಸದಾ ಯಹಿ ರಹಿ ಜೋ ಪಾನಾ ಥಾ ವಹ ಪಾಲಿಯಾ. ಮೊದಲೇ ನಂಬರ್ ಛಾತ್ರಕದಲ್ಲಿರ್ತಕ್ಕಂಥ ಮಕ್ಕಳ ಸ್ಥಿತಿ ಏನಿರ್ತದ ಹೆಂಗಿರ್ತಾರೆ ಅಂತಂದರೆ, ನಾನು ಏನು ಪಡ್ಕೋಬೇಕಂತ ಮಾಡಿದೋ ಅದು ನನಗೆ ಸಿಕ್ಬಿಡ್ತು, ಪಡ್ಕೊಂಡು ಬಿಟ್ಟೆ. अब समय भी बाकी थोड़ा रहा है, समय ಭಾಳಷ್ಟು ಕಡಿಮೆ ಇದೆ. दूसरे नंबर वाले जो सर्विसेबल नॉलेजफुल ज़्यादा पावरफुल कम थे, उनकी स्थिति यह रहती है कि पा लिया है, मिल रहा है और निश्चय है कि पा ही लेंगे. ಎರಡನೇ ನಂಬರ್ದವ್ರು ಹೆಂಗಿರ್ತಾರಂತೆ, ಸೇವಾ ಮಾಡ್ತಾರೆ, ನಾಲೆಜ್ ಫುಲ್ ಆಗಿರ್ತಾರೆ, ಪವರ್ಫುಲ್ ಕಡಿಮೆ ಇರ್ತಾರೆ. ಅವ್ರ ಸ್ಥಿತಿ ಹೆಂಗಿರ್ತದೆ, ಪಡ್ಕೊಂಡಿದ್ದೀನಿ, ನಾ ಪಡ್ಕೊಳ್ತಾ ಇದ್ದೀನಿ ಅಂತ ಇರ್ತದೆ. ನಿಶ್ಚಯವಾಗಿ ನಾನು ಪಡ್ಕೊಳ್ತೀನಿ. खुशी के झूले में झूलते हैं, लेकिन बीच बीच में झूले को तेज झुलाने के लिए कोई आधार की आवश्यकता है. ಈಗ ನಾವೆಲ್ಲ ಜೋಕಾಲಿ ಆಡ್ತಿರ್ತೀವಲ್ಲ, ಜೋಕಾಲಿ ಆಡ್ತಾ ಆಡ್ತಾ ಅದು ಏನಾಗ್ತದೆ, ಸ್ಲೋ ಆಗ್ತದೆ. ಅದು ಮತ್ತು ಇನ್ನೂ ಜೋರಾಗಬೇಕು ಅಂತಂದರೆ ಏನು ಮಾಡ್ತೀವಿ, ಯಾರಿಗಾದ್ರೂ ಹಿಂದೆ ನಿಂತು ತೂಗು ಅಂತ ಹೇಳ್ತೀವಲ್ಲ, ಹಾಗೆಯೇ ಇಲ್ಲಿನೂ ಬಾಬಾ ಏನು ಮಾಡ್ತಾರೆ, ಎರಡೇ ಥರದವ್ರು ಹೆಂಗಿರ್ತಾರೆ ಅಂತಂದರೆ, ಖುಷಿಯೊಳಗೆ ಜೋಕಾಲಿ ಹಾಡ್ತಿರ್ತಾರೆ, ನಡುವೆ ಝೂಲದ ತೀವ್ರತೆ ಏನಾಗ್ತದೆ, ಜೋರಿದ್ದ ಜೋಕಾಲಿ ಏನಾಗ್ತದೆ, ಸಾವಕಾಶ ಆಗ್ತದೆ. ಅದನ್ನು ಮತ್ತೆ ಜೋರು ಮಾಡಬೇಕು ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಯಾರ್ದಾದ್ರೂ ಆಧಾರ ತಗೊಳ್ತಾರಲ್ಲ, ಹಾಗೇನೆ ಇಲ್ಲಿ ಪುರುಷಾರ್ಥ ಮಾಡ್ತಿರ್ತಾರೆ. ಮಧ್ಯಕ್ಕೆ ಏನಾಗ್ತದೆ, ಅವ್ರಿಗೆ ಯಾರಾದರೂ ಏನಾದರೂ ಆಧಾರ ಬೇಕಾಗ್ತದೆ. ವಹ ಆಧಾರ ಕ್ಯಾ ಹೇ, ಆ ಆಧಾರ ಏನು? कोई अन्य द्वारा की हुई सर्विस प्रति हिम्मत. ನಾವೇನಾದರೂ ಸರ್ವಿಸ್ ಮಾಡಿದರೆ ನಮಗೆ ಯಾರಾದರೂ ಏನು ಮಾಡಬೇಕು, ಬೆನ್ನು ತಟ್ಟಬೇಕು ಅಂತ ಆಸೆ, ಅಂದರೆ ಹೊಗಳಬೇಕು ನಮಗೆ. ಉಲ್ಲಾಸ್ ದಿಲಾನೆ ವಾಲಾ ಹೋ, ನೀವು ಭಾರಿ ಮಾಡಿದ್ರಿ, ಪ್ಲ್ಯಾನ್ ಚಲೋ ಮಾಡಿದ್ರಿ, ಈ ಥರ ಹೇಳೋರು ಬೇಕು. ಅರ್ಥಾತ್ ಬಹುತ್ ಅಚ್ಚಾ ಅವ್ರು ಬಹುತ್ ಅಚ್ಚಾ ಕರ್ನೆ ವಾಲಾ ಹೋ, ಅವರೆಲ್ಲ ಏನು ಹೇಳಬೇಕು ನಮಗೆ, ಭಾಳ ಚಲೋ ಮಾಡಿದ್ರಿ ಅಂಥೇಳಿ ಎಲ್ಲ ಇದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅಂತಾರೆ ಬಾಬಾ. ನಮಗೆ ಯಾರಾದರೂ ಏನು ಮಾಡಬೇಕು, ಹೊಗಳಿ, ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿದ್ರಿ ಅಂತ ಏನು ಮಾಡಬೇಕು, ನಮಗೆ ಪುಷ್ ಮಾಡಬೇಕು.
ಆ ಥರ ಆಸೆ ಇಟ್ಕೊಂಡಿರ್ತಾರೆ. ನಹಿ ತೋ ಖುಷಿ ಕಾ ಝೂಲಾ ಝೂಲ್ತೆ ರುಕ್ ಜಾತಾ ಹೈ. ಯಾಕಂತಂದರೆ ನಾವು ಏನು ಮಾಡಿದ್ವಿ, ಇಷ್ಟೆಲ್ಲ ಮಾಡಿದ್ವಿ, ಯಾರೂ ನಮಗೆ ಮಾಡಿರಿ ಅಂತ ಅನ್ನಲೇ ಇಲ್ಲಲ್ಲ ಅಂತ ಈ ಥರ ಭಾವನೆಗಳು ಬರ್ತಾ ಆ ಜೋಕಾಲಿ ಸ್ವಲ್ಪ ನಿಂತು ಬಿಡ್ತದೆ. ತೋ ರುಕೆ ಹುಯೇ ಕೋ ಚಲಾನಾ ಚಾಹಿಯೇ. ನಿಂತಹ ಜೋಕಾಲಿಯನ್ನು ಮತ್ತೇನು ಮಾಡಬೇಕು, ನಡೆಸಬೇಕು. ಪಹಲಿ ಸ್ಟೇಜ್ ವಾಲೋಂಕ ಆಟೋಮೆಟಿಕ್ ಝೂಲಾ ಹೇ. ಮೊದಲೇ ಸ್ಥಿತಿಯವ್ರದ್ದು ಜೋಕಾಲಿ ಯಾವಾಗಲೂ ಏನಿರ್ತದೆ, ಸೇಮ್ ಹೋಗ್ತಾ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಇನ್ನು तीसरी स्टेज वालों की स्थिति कभी प्राप्ति व विजय के आधार पर अति हर्षित और कभी बार बार युद्ध की परिस्थिति में थकावट ಅನುಭವ करने वाले. ಇನ್ನು ಮೂರನೇ ಥರ ಮಕ್ಕಳು ಹೆಂಗಿರ್ತಾರೆ ಅಂತಂದರೆ, ಏನಾದರೂ ಪ್ರಾಪ್ತಿ ವಿಜಯ ಆಯಿತು ಅಂತಂದರೆ ಬಹಳ ಖುಷಿ ಪಡ್ತಾರೆ. ಆಮೇಲೆ ಮೇಲಿನ ಮೇಲೆ ಯುದ್ಧದ ಪರಿಸ್ಥಿತಿನಲ್ಲಿ ಅವ್ರಿಗೇನಾಗ್ತದೆ, ಸುಸ್ತಿ ಅನುಭವ ಮಾಡ್ಕೊಳ್ತಾರೆ. किसी न किसी साधन के सहारे पर स्वयं को थोड़े समय के लिए खुश अनुभव करने वाले. ಯಾವುದೇ ಒಂದು ರೀತಿಯ ಸಾಧನದ ಆಧಾರ ತೆಗೆದುಕೊಂಡು ಸ್ವಯಂವನ್ನು ಸ್ವಲ್ಪ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ಖುಷಿ ಅನುಭವ ಮಾಡ್ತಾರೆ. ಕಭಿ ಖುಷಿ ಕಭಿ ಶಿಕಾಯತ್. ಒಂದು ಸರ್ತಿ ಭಾಳ ಖುಷಿಯಾಗಿರ್ತಾರೆ, ಇನ್ನೊಂದು ಸರ್ತಿ ಕಂಪ್ಲೇಂಟ್ ಮಾಡ್ತಾರೆ. ಕ್ಯಾ ಕರು ಕೈಸೆ ಕರು ಕರ್ತೋ ರಹಾ ಹೂँ. ಏನು ಮಾಡಲಿ, ಹೇಗೆ ಮಾಡಬೇಕು, ಮಾಡೋದಂತೂ ಮಾಡ್ತಾ ಇದ್ದೀನಿ. ಇತನಿ ಮೆಹನತ್ ಕರ್ ರಹಾ ಹೂँ. ಇಷ್ಟು ಪರಿಶ್ರಮ ಮಾಡ್ತಾ ಇದ್ದೀನಿ. ಮೇರಿ ತಕ್ದೀರ್ ಹಿ ಐಸಿ ಹೈ. ನನ್ನ ಭಾಗ್ಯನೇ ಇಷ್ಟೇ ಇದೆ. ಡ್ರಾಮಾ ಮೇ ಮೇರಾ ಐಸಾ ಹಿ ಪಾರ್ಟ್ ನೂಂದಾ ಹುವಾ ಹೈ. ನಾಟಕದಲ್ಲಿ ನನ್ನ ಪಾತ್ರ ಈ ಥರನೇ ಇದೆ. ಅವ್ರ ಕಲ್ ಪೆಹಲೆ ಇತನಾ ಹಿ ಹುವಾ. ಕಲ್ಪದ ಮೊದಲು ಇಷ್ಟೇ ಆಗಿತ್ತು. ಐಸೆ ಕಭಿ ಊಂಚಾ ಕಭಿ ನೀಚಾ ಇಸಿ ಸೀಡಿ ಪರ್ ಚಡ್ತೆ ಉತರ್ತೆ ರಹತೆ ಹೈ. ಈ ಥರ ಮನಸ್ಸಿನಲ್ಲಿ ಸಂಕಲ್ಪಗಳು ಒಮ್ಮೆ ಏರೋದು, ಒಮ್ಮೆ ಇಳಿಯೋದು, ಒಮ್ಮೆ ನಿಲ್ಲೋದು, ಈ ಥರ ನಡೆದಿರ್ತದೆ. ಐಸೆ 3 ಪ್ರಕಾರಕ್ಕೆ ಬಚ್ಚೆ ದೇಖೆ. ಬಾಬಾ ಈ ಥರ 3 ಪ್ರಕಾರದ ಮಕ್ಕಳನ್ನು ನೋಡಿದರು. समय के प्रमाण वर्तमान स्थिति हर समय सर्व प्राप्ति के अनुभव की होनी चाहिए. ಸಮಯದ ಪ್ರಮಾಣವಾಗಿ ವರ್ತಮಾನ ಸ್ಥಿತಿ ಪ್ರತಿ ಸಮಯ ಸರ್ವ ಪ್ರಾಪ್ತಿಗಳ ಅನುಭವ ಮಾಡಿಕೊಳ್ಬೇಕು. अब यह लास्ट समय युद्ध में नहीं लेकिन सदा विजयीपन के नशे में रहना चाहिए. ಈಗ ಲಾಸ್ಟ್ ಸಮಯ ಇದೆ, ಯುದ್ಧದಲ್ಲೇ ಸಮಯ ವೇಸ್ಟ್ ಮಾಡಬೇಡಿ, ಯಾವಾಗಲೂ ಸದಾ ವಿಜಯೀಪನದ ನಶೆನಲ್ಲಿ ಇರಿ. ಕ್ಯೂಂಕಿ ಬಾಪ್ನೇ ಸರ್ವಶಕ್ತಿಯೋ ಕಾ ಮಾಸ್ಟರ್ ಬನಾ ದಿಯಾ ಹೈ. ಯಾಕಂದರೆ ಬಾಬಾ ನಮ್ಮನ್ನೆಲ್ಲ ಏನು ಮಾಡಿದ್ದಾರೆ, ಸರ್ವಶಕ್ತಿಗಳ ಮಾಸ್ಟರ್, ಸರ್ವಶಕ್ತಿವಾನ್ ಅಂತ ಹೇಳಿದಾರಲ್ಲ ಬಾಬಾ ನಮಗೆ. ಸ್ವಯಂ ಸೇ ಹಿ ಶ್ರೇಷ್ಠ ಪ್ರಾಪ್ತಿ ಕಾ ಅಧಿಕಾರಿ ಬನಾ ದಿಯಾ ಹೈ. ನಮಗೆ ಸ್ವಯಂ ನಾವೇ ಪ್ರಾಪ್ತಿಗಳಿಗೆ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ. ऐसे मास्टर व सर्व अधिकारी दूसरी व तीसरी स्टेज के अनुभव में नहीं लेकिन फर्स्ट स्टेज के अनुभव में रहने वाले चाहिए. ಬಾಬಾ ಹೇಳ್ತಾರೆ, ಈ ಥರ ಮಾಸ್ಟರ್ ಅಥವಾ ಸರ್ವ ಅಧಿಕಾರಿ 2 ಅಥವಾ 3ನೇ ಸ್ಟೇಜಿನ ಅನುಭವದಲ್ಲಿ ಇರಬಾರ್ದು, ಆದರೆ ಫಸ್ಟ್ ಸ್ಟೇಜಿನ ಅನುಭವ ಮಾಡ್ತಾ ಹೋಗಿ. ವಿದೇಶಿ ಗ್ರೂಪ್ ಜೋ ಲಾಸ್ಟ್ ಈಸ್ ಫಾಸ್ಟ್ कहलाते हैं. ವಿದೇಶ ಗ್ರೂಪ್ದವ್ರು ಬಂದಿದ್ದೀರಾ, ಲಾಸ್ಟ್ ಬಂದಿದ್ದೀರಾ, ಫಾಸ್ಟ್ ಹೋಗಿ. ಫಾಸ್ಟ್ ಈಸ್ ಫಸ್ಟ್ ಕಹಾ ಜಾತಾ ಹೈ. ಲಾಸ್ಟಿಗೆ ಬಂದವರು ಫಾಸ್ಟ್ ಹೋಗಿ, ಫಾಸ್ಟ್ ಹೋಗೋರು ಫಸ್ಟ್ ಬರ್ತೀರಾ. तो जो भी ವಿದೇಶಿ ಗ್ರೂಪ್ ಆಯಾ ಹೈ ವಹ ಸಬ್ ಫಸ್ಟ್ ಸ್ಟೇಜ್ ವಾಲೆ ಹೋನಾ. ಯಾರು ವಿದೇಶಿ ಗ್ರೂಪ್ನವ್ರು ಬಂದಿದ್ದೀರಿ, ನೀವೆಲ್ಲ ಫಸ್ಟ್ ಸ್ಟೇಜ್ದವ್ರು ಇದ್ದೀರಲ್ಲ. ಫಸ್ಟ್ ಸ್ಟೇಜ್ ಅರ್ಥಾತ್ ಸದಾ ಅನುಭವಿ ಮೂರ್ಖ. ಫಸ್ಟ್ ಸ್ಟೇಜ್ ಅಂದ್ರೇನು, ಅನುಭವಿ ಮೂರ್ಖ. ಹರ್ ಸೆಕೆಂಡ್ ಅನುಭವ ಮೇ ಮಗನ್ ರಹನೆ ವಾಲೆ ಐಸಾ ಹೈ ನಾ. ಪ್ರತಿ ಸೆಕೆಂಡ್ ಅನುಭವನಲ್ಲಿ ಮಗನಾಗಿರುವಂಥ ಅವ್ರು ಇದ್ದೀರಲ್ಲ ನೀವು ಅಂತಾರೆ ಬಾಬಾ. ಕಭಿ ಅವ್ರು ಅಭಿ कहने वाला नहीं. ಆವಾಗ ಮಾಡೋದು ಇವಾಗ ಮಾಡೋದು ಅಂತ ಬೇಡ. ಕಭಿ ಯಹ ಹೋತಾ ಅವ್ರು ಕಭಿ ವಹ ಹೋತಾ ಯಹ ನಹಿ. ಒಂದು ಸರ್ತಿ ಹೀಗಾಗ್ತದೆ, ಒಂದು ಸರ್ತಿ ಆಗ್ತದೆ ಅಂತ ಅಲ್ಲ. ಸದಾ ಏಕ್ ಕೆ ರಸ್ ಮೇ ರಹನೆ ವಾಲೆ ಅವ್ರು ಏಕ್ ದ್ವಾರ ಸರ್ವ ಅನುಭವ ಪಾನೆ ವಾಲೆ. ಯಾವಾಗಲೂ ಒಂದೇ ರಸದಲ್ಲಿ ಇರಬೇಕು. ಏಕಕ್ಕೆ ದ್ವಾರ ಒಬ್ಬ ತಂದೆಯ ಮುಖಾಂತರ ಸರ್ವ ಅನುಭವ ಮಾಡುವಂಥವ್ರಾಗಬೇಕು. ಉಸ್ಕೋ ಕಹಾ ಜಾತಾ ಹೈ ಫಸ್ಟ್. ಅವ್ರು ಹೇಳ್ತಾರೆ ಫಸ್ಟ್ ಅಂತ. बाप दादा को भी ऐसे लास्ट सो फास्ट वाले बच्चों पर नाज है. ಬಾಪ್ ದಾದಾರವ್ರಿಗೂ ಕೂಡ ಯಾರು ಲಾಸ್ಟ್ ಸೋ ಫಾಸ್ಟ್ ಇದ್ದಾರೋ ಆ ಮಕ್ಕಳ ಮೇಲೆ ಹೆಚ್ಚು ಗರ್ವ ಇದೆ. ಹರೈಕಿ ಮಸ್ತಕಿ ತಕ್ದೀರ್ ಕಿ ಲಕೀರ್ ಬಾಪ್ ದಾದಾಕ್ಕೋ ಬಾಪ್ ದಾದಾ ತೋ ದೇಖ್ತೆ ಹೇನಾ. ಪ್ರತಿಯೊಬ್ಬರ ಮಸ್ತಕದ ಭಾಗ್ಯದ ರೇಖೆಯನ್ನು ಬಾಪ್ ದಾದಾ ನೋಡ್ತಿರ್ತಾರೆ. ಕಿ ಹರೇಕ್ ಬಚ್ಚೆ ಕಾ ಭವಿಷ್ಯ ಕ್ಯಾ ಹೈ. ಪ್ರತಿಯೊಂದು ಮಕ್ಕಳ ಭವಿಷ್ಯ ಏನಾಗಿದೆ. ಭವಿಷ್ಯ ಕೋ ದೇಖ್ ಹರ್ಷಿತ್ ಹೋತೆ ಹೇ. ಭವಿಷ್ಯವನ್ನು ನೋಡಿ ಖುಷಿ ಪಡ್ತಾರೆ.
अभी के आए हुए ग्रुप में भी अच्छे उम्मीदवार बच्चे हैं. ಈಗ ಬಂದಂಥ ಗ್ರೂಪಿನಲ್ಲಿ ಮಕ್ಕಳು ಕೂಡ ಬಹಳಷ್ಟು ಒಳ್ಳೆಯವರಿದ್ದೀರಾ. जो विश्व के दीपक बन बाप समान अनेकों को रास्ता बताने के निमित्त बनेंगे. ವಿಶ್ವದ ದೀಪಗಳು ನೀವು, ತಂದೆ ಸಮಾನಾಗಿ ಅನೇಕ ಆತ್ಮಗಳಿಗೆ ಮಾರ್ಗವನ್ನು ತೋರಿಸುವಂತಹ ದೀಪ, ಅದಕ್ಕೆ ನಿಮಿತ್ತ ಆಗಿರುವಂಥ ಮಕ್ಕಳು ನೀವು ಅಂತ ಬಾಬಾ ಹೇಳ್ತಾರೆ. ಅಭಿ ತೋ ವಿಶೇಷ ವಿದೇಶಿಯೋं के अर्थ है ना. ಈಗ ವಿದೇಶಿಯರ ವಿಶೇಷದ ಏನು ಹೇಳ್ತಾರೆ ಬಾಬಾ, कुछ यहाँ बैठे हैं सम्मुख और कुछ विदेश में दिन रात इसी ही याद में रहते हैं. ಕೆಲವರು ಇಲ್ಲಿ ಕೂತಿದ್ದೀರಾ, ಕೆಲವರು ಎದುರುಗಡೆ ಕೂತೀರಾ, ಇನ್ನು ಕೆಲವರು ವಿದೇಶದಲ್ಲಿ ಹಗಲು ರಾತ್ರಿ ನೆನಪು ಮಾಡ್ತಿರ್ತೀರಾ ಬಾಬಾರವರನ್ನು ಅಂತ ಹೇಳ್ತಾರೆ ಬಾಬಾ. वह क्या अनुभव कर रहे हैं, और ಏನು ಅನುಭವ ಮಾಡ್ತಾರೆ. जैसे रेडियो और टीवी में कोई विशेष प्रोग्राम आना होता है तो सब अपना अपना स्विच ऑन करके रखते हैं. ಹೇಗೆ ರೇಡಿಯೋದ ಟಿ ವಿ ಮತ್ತು ರೇಡಿಯೋದಲ್ಲಿ ಏನೇ ವಿಶೇಷ ಪ್ರೋಗ್ರಾಮ ಬರ್ತಾ ಇತ್ತು ಅಂತಂದರೆ ಅದರದ್ದು ಏನು ಮಾಡ್ತೀರಿ, ಸ್ವಿಚ್ ಆನ್ ಮಾಡ್ತೀರಲ್ಲ. ಸಬ್ಕಾ ಅಟೆನ್ಷನ್ ಉಸ್ ಏಕ್ ತರಫ್ ಹಿ ಹೋತಾ ಹೈ, ಎಲ್ಲರ ಗಮನ ಅದೇ ಚಾನಲ್ ಕಡೆ ಇರ್ತದೆ. ऐसे ही विदेश में चारों ओर बच्चे अपनी स्मृति का स्विच ಆನ್ करके बैठे हैं. ಇದೇ ಥರ ವಿದೇಶದಲ್ಲಿ ನಾಲ್ಕು ಕಡೆಯ ಮಕ್ಕಳು ತಮ್ಮ ಸ್ಮೃತಿಯನ್ನು ಸ್ವಿಚ್ ಆನ್ ಮಾಡ್ಕೊಂಡು ಕೂತಿದ್ದಾರೆ. सबका संकल्प यही एक ಮಧುಬನ್ ಕಿ ಸ್ಮೃತಿ ಕಾ, ಎಲ್ಲರ ಸಂಕಲ್ಪ ಏನಿದೆ ಮಧುಬನವನ್ನೇ ನೆನಪು ಮಾಡ್ತಿರ್ತಾರೆ, ಅದೇ ಸ್ಮೃತಿನಲ್ಲಿರ್ತಾರೆ. दूर होते हुए भी कई बच्चे बाप को इस संगठन में सम्मुख दिखाई देते हैं. ಎಷ್ಟೇ ದೂರ ಇರಲಿ ಮಕ್ಕಳು, ಕೆಲವು ಮಕ್ಕಳು ಹೆಂಗಿರ್ತಾರೆ ಅಂತಂದರೆ ಇದೇ ಸಂಘಟನದಲ್ಲಿ ಸಮ್ಮುಖದಲ್ಲಿ ಕಾಣಿಸ್ತಿರೋ ಹಾಗೆ ಅವರು ಅಲ್ಲಿ ಏನು ಮಾಡ್ತಿರ್ತಾರೆ, ಬಾಬಾರವರ ಸ್ಮೃತಿನಲ್ಲಿ ಇರ್ತಾರೆ. ಅಚ್ಚಾ, ಐಸೆ ಸಾಕಾರ ರೂಪ ಮೇ ಸಮ್ಮುಖ ಬೈಠನೆ ವಾಲೆ, ಈ ಥರ ಸಾಕಾರ ರೂಪದಲ್ಲಿ ಎದುರುಗಡೆ ಕುಳಿತುವಂತಹ ಅಥವಾ ಆಕಾರಿ ರೂಪೇ ಬುದ್ಧಿಯೋಗ ದ್ವಾರ ಅಂದರೆ ಫರಿಸ್ತಾದಲ್ಲಿ ಬುದ್ಧಿಯೋಗದ ಮುಖಾಂತರ ಸಮ್ಮುಖ ಕುಳಿತಿರುವಂತಹ ಸದಾ ವಿಜಯಿ ಸ್ವರೂಪ, ಯಾವಾಗಲೂ ವಿಜಯಿ ಸ್ವರೂಪ. ಅತೀಂದ್ರಿಯ ಸುಖಕ್ಕೆ ಝೂಲೆ ಮೇ ಝೂಲ್ನೆ ವಾಲೆ, ಅತೀಂದ್ರಿಯ ಸುಖದ ಜೋಕಾಲಿನಲ್ಲಿ ಆಡುವಂಥವರು. ಪ್ರಾಪ್ತಿ ಸ್ವರೂಪ, ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂತಹ. ಸರ್ವ ವರದಾನಕ್ಕೆ ಅಧಿಕಾರಿ, ಬಾಬಾರವರ ಎಲ್ಲ ವರದಾನಗಳಿಗೆ ಅಧಿಕಾರಿಯಾಗಿರುವಂಥ. ವಿಶ್ವದ ಮುಖಾಂತರ ಯಾವಾಗಲೂ ಸತ್ಕಾರಿ ಅವರು ವಿಶ್ವಪ್ರತಿ ಸದಾ ಕಲ್ಯಾಣಿ. ಐಸೆ ವಿಶ್ವದ ದೀಪಕಗಳನ್ನು ಬಾಪ್ತಾದ ದಿಲ್ ತಖ್ತ್ ಹೃದಯ ಸಿಂಹಾಸನದಲ್ಲಿರುವಂಥ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ. ನಮಸ್ತೆ 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 ಬಾಬಾ ನಮಸ್ತೆ. इस मुरली का सार, पहले नंबर के छात्रकों की स्थिति सदा यही रहती है. ಮೊದಲೇ ನಂಬರ ಛಾತ್ರಕ ಸ್ಥಿತಿನಲ್ಲಿರ್ತಕ್ಕಂಥ ಮಕ್ಕಳು ಹೆಂಗಿರ್ತಾರೆ ಅಂತಂದರೆ, ಜೋ ಪಾನಾ ಥಾ ವಹ ಪಾಲಿಯಾ ವೇ ಸದಾ ಝೂಲೆ ಮೇ ಝೂಲ್ತೆ ಇರತ್ತೆ ಹೇ. ನಾನು ಏನು ಪಡ್ಕೊಂಡಿದ್ದೀನಿ ಅದು ನನಗೆ ಸಿಕ್ಬಿಟ್ಟಿದೆ ಅನ್ನೋ ಖುಷಿಯ ಜೋಕಾಲಿನಲ್ಲಿ ಆ ಜೋಕಾಲಿ ಆಡ್ತಿರ್ತಾರೆ. समय के प्रमाण वर्तमान स्थिति हर समय सर्व प्राप्ति के अनुभव की होनी चाहिए. ಸಮಯ ಪ್ರಮಾಣ ವರ್ತಮಾನ ಸ್ಥಿತಿಯ ಪ್ರತಿ ಸಮಯ ಸರ್ವ ಪ್ರಾಪ್ತಿಗಳ ಅನುಭವ ಮಾಡ್ತಾ ಇರಬೇಕು. ಕ್ಯೂಂಕಿ ಬಾಪ್ನೆ ತುಮ್ಹೆ ಸರ್ವಶಕ್ತಿಯೋಂ ಕಾ ಮಾಸ್ಟರ್ ಬನಾ ದಿಯಾ ಹೇ. ಯಾಕಂದರೆ ಬಾಬಾ ನಿಮಗೆ ಎಲ್ಲ ಶಕ್ತಿಗಳನ್ನು ಕೊಟ್ಟು ಬಿಟ್ಟಿದ್ದಾರೆ, ಅದ್ರ ಮೇಲೆ ನಿಮಗೆ ಮಾಸ್ಟ್ರಿ ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ಏನಾಗಿದ್ದೀರಾ, ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ನಿಮಗೆ ವರದಾನ ಇದೆ. ಛಾ, ಓಂ ಶಾಂತಿ.